ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 8ನೇ ತರಗತಿ ಗಣಿತ ಅಧ್ಯಾಯ 5 ಸಂಖ್ಯೆಗಳ ಆಟ ಈ ಅಧ್ಯಾಯದ ಪುಟ ಸಂಖ್ಯೆ 132ರಲ್ಲಿ ಇರುವಂತಹ ಕಂಡುಹಿಡಿಯಿರಿ ವಿಭಾಗದ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡಿಯೋಣ. ಪ್ರಶ್ನೆ 1. ಭಾಗಾಕಾರ ಮಾಡದೆ ಈ ಕೆಳಗಿನ ಸಂಖ್ಯೆಗಳು 9ರಿಂದ ಭಾಗಿಸಲ್ಪಡುತ್ತವೆ ಎಂದು ಕಂಡುಹಿಡಿಯಿರಿ. ಇಲ್ಲಿ ಕೆಲವೊಂದು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಈ ಸಂಖ್ಯೆಗಳು 9ರಿಂದ ಭಾಗಿಸಲ್ಪಡುತ್ತವೆ ಅಂತ ಹೇಳಿ ನಾವು ಕಂಡುಹಿಡಿಬೇಕು. ಈಗ ಯಾವುದೇ ಒಂದು ಸಂಖ್ಯೆ ನಿಮಗೆ ಕೊಟ್ಟಾಗ ಅದು 9ರಿಂದ ಭಾಗಿಸಲ್ಪಡ್ತಾ ಇದೆಯಾ ಅಂತ ನೀವು ಹೇಗೆ ಕಂಡುಹಿಡಿಬಹುದು? ನೀವು ಆ ಸಂಖ್ಯೆಗಳಲ್ಲಿರುವಂತಹ ಅಂಕಿಗಳನ್ನು ಮೊದಲಿಗೆ ಕೂಡಿಸ್ತಾ ಬರಬೇಕು. ಕೂಡಿಸಿದಾಗ ಬರುವಂತಹ ಮೊತ್ತ ಏನಿದೆ ಅದು 9ರಿಂದ ಭಾಗಿಸಲ್ಪಡ್ತಾ ಇದ್ದರೆ ಆಗ ನಾವು ಹೇಳ್ಬೋದು ನಮಗೆ ಕೊಟ್ಟಂತಹ ಸಂಖ್ಯೆಗಳು 9ರಿಂದ ಭಾಗಿಸ್ತಾ ಇದೆ ಅಂತ ಹೇಳಿ. ಸೊ ಮೊದಲಿಗೆ ಕೊಟ್ಟಿರುವಂತಹ ಪ್ರಶ್ನೆಗಳನ್ನು ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗುವ. ಮೊದಲಿಗೆ ಕೊಟ್ಟಿರುವಂಥದ್ದು 123. ಸೊ 123 ಎನ್ನುವಂಥ ಸಂಖ್ಯೆ ಕೊಟ್ಟಿದ್ದಾರೆ. ಸೊ ನಾವೇನು ಮಾಡಬೇಕು, ಈ 123ಯಲ್ಲಿರುವಂಥ ಅಂಕಿಗಳ ಮೊತ್ತವನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಇದರಲ್ಲಿ 3 ಅಂಕಿಗಳಿವೆ, 3 ಡಿಜಿಟ್ಸ್ ಇದೆ, 1, 2 ಮತ್ತು 3. ಇದನ್ನು ಕೂಡಿಸುವ 1 + 2 + 3. ಸೊ ಇದನ್ನು ಕೂಡಿಸಿದಾಗ ನಮಗೆ 6 ಸಿಗ್ತಾ ಇದೆ. ಸೊ ಇದು 6 ಎನ್ನುವಂಥದ್ದು 6 9ರಿಂದ ಭಾಗಿಸಲ್ಪಡುವುದಿಲ್ಲ. ಸೊ ಆದ್ದರಿಂದ ನಾವು ಇಲ್ಲಿ ಬರೀಬೋದು 6 9ರಿಂದ ಭಾಗಿಸಲ್ಪಡುವುದಿಲ್ಲ. ಹಾಗಾಗಿ ನಮಗೆ ಕೊಟ್ಟಿರುವಂಥ ಸಂಖ್ಯೆ ಏನಿದೆ, ಈ ಸಂಖ್ಯೆ 123 ಎನ್ನುವಂಥದ್ದು ಅದು ಕೂಡ 9ರಿಂದ ಭಾಗಿಸಲ್ಪಡುವುದಿಲ್ಲ ಅಂತ ನಾವಿಲ್ಲಿ ಹೇಳ್ಬೋದು. ಸೊ 6 ನಮಗೆ ಸಿಕ್ಕಿರುವಂತಹ ಮೊತ್ತ 9ರಿಂದ ಭಾಗಿಸಲ್ಪಡದಿದ್ದರೆ ಆ ಸಂಖ್ಯೆ ಕೂಡ 9ರಿಂದ ಭಾಗಿಸಲ್ಪಡುವುದಿಲ್ಲ. ಸೊ 123 9ರಿಂದ ಭಾಗಿಸಲ್ಪಡುವುದಿಲ್ಲ. ನಂತರ ಕೊಟ್ಟಿರುವಂಥ 2ನೇ ಕ್ವಶನ್ ಅನ್ನು ಸಾಲ್ವ್ ಮಾಡುವ. 2ನೇ ಕ್ವಶನಲ್ಲಿ ನಮಗೆ ಕೊಟ್ಟಿದ್ದಾರೆ 405. ಸೊ ಮೊದಲಿಗೆ ನಾವು ಮಾಡಬೇಕಾಗಿರುವಂಥದ್ದು ಏನು, ಮೇಲ್ಗಡೆ ಮಾಡಿರುವ ರೀತಿಯಲ್ಲೇ ಮಾಡಬೇಕು. ಯಾವುದೇ ಸಂಖ್ಯೆಗಳನ್ನು ಕೊಟ್ಟಾಗ ಮೊದಲಿಗೆ ಅದರ ಅಂಕಿಗಳ ಮೊತ್ತವನ್ನು ಕಂಡುಹಿಡಿಯಬೇಕು. ಇದರಲ್ಲಿ 3 ಅಂಕಿಗಳಿವೆ, 4 + 0 + 5. ಸೊ ಇದನ್ನು ಕೂಡಿಸಿದಾಗ ನಮಗಿಲ್ಲಿ ಸಿಗ್ತಾ ಇದೆ 9. ಸೊ 9 ಎನ್ನುವಂಥದ್ದು ಏನಾಗಿದೆ, ಇದು 9ರಿಂದ ಭಾಗಿಸಲ್ಪಡ್ತದೆ. ಸೊ ಅಂಕಿಗಳ ಮೊತ್ತ 9ರಿಂದ ಭಾಗಿಸಲ್ಪಡ್ತಾ ಇದೆ. ಸೊ ಇದು ಈಗ 9ರಿಂದ ಭಾಗಿಸಲ್ಪಡ್ತಾ ಇದೆ ಅಂತ ಹೇಳಿದರೆ ಏನರ್ಥ, ನಮಗೆ ಕೊಟ್ಟಿರುವಂತಹ ಸಂಖ್ಯೆ ಏನಾಗಿದೆ ಆ 405 ಎನ್ನುವಂಥದ್ದು ಸೊ ಅದು ಕೂಡ ಭಾಗಿಸಲ್ಪಡ್ತದೆ ಅಂತ ಹೇಳ್ಬೋದು. ಸೊ ಆದ್ದರಿಂದ 405 ಎನ್ನುವಂತಹ ಸಂಖ್ಯೆ 9ರಿಂದ ಭಾಗಿಸಲ್ಪಡುತ್ತದೆ. ನಂತರ ಕೊಟ್ಟಿರುವಂತಹ ಪ್ರಶ್ನೆ 8888 ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಕೂಡ ನಾವು ಅದೇ ವಿಧಾನವನ್ನು ಉಪಯೋಗಿಸಬೇಕು. ಸೊ ಮೊದಲಿಗೆ ಪ್ರಶ್ನೆಯನ್ನು ಬರೆದು ತೆಗೆದುಕೊಳ್ಳುವ. 8888. ಇದರಲ್ಲಿ ಎಷ್ಟು ಅಂಕಿಗಳಿವೆ, 4 ಅಂಕಿಗಳಿವೆ. ಸೊ ಈ ಅಂಕಿಗಳ ಮೊತ್ತವನ್ನು ನಾವು ಕಂಡುಹಿಡಿಬೇಕು. ಸೊ ಅಂಕಿಗಳ ಮೊತ್ತ ನಮಗೆ ಎಷ್ಟು ಸಿಗ್ತದೆ, 8 + 8 + 8 + 8. 8 + 8 16, 16 + 8 24, 24 + 8 32. ಸೊ ಇಲ್ಲಿ 32 ಎನ್ನುವಂಥದ್ದು ಏನಾಗಿದೆ, ಇದು 9ರಿಂದ ಭಾಗಿಸಲ್ಪಡುವುದಿಲ್ಲ. ಯಾಕೆಂದರೆ 9 4 36 ಆಗ್ತದೆ. ಹಾಗಾಗಿ ಇಲ್ಲಿ ಇರುವಂಥ 32 ಎನ್ನುವಂಥದ್ದು 9ರಿಂದ ಭಾಗಿಸಲ್ಪಡುವುದಿಲ್ಲ. ಹಾಗಾಗಿ ನಾವಿಲ್ಲಿ ಹೇಳ್ಬೋದು ನಮಗೆ ಕೊಟ್ಟಿರುವಂಥ ಸಂಖ್ಯೆ ಏನಿದೆ, ಆದ್ದರಿಂದ 8888 ಈ ಸಂಖ್ಯೆಯು 9ರಿಂದ ಭಾಗಿಸಲ್ಪಡುವುದಿಲ್ಲ. ನಂತರ ಮುಂದಿನ ಕ್ವಶನ್ ಅನ್ನು ನೋಡುವ. ಮುಂದಿನ ಕ್ವಶನಲ್ಲಿ ಕೊಟ್ಟಿರುವಂತಹ ಸಂಖ್ಯೆ ಯಾವುದು,
93,547 ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಕಾಣ್ಬೋದು, ಇದರಲ್ಲಿ 5 ಅಂಕಿಗಳಿವೆ. ಸೊ ಮೊದಲಿಗೆ ನಾವು ಮಾಡಬೇಕಾಗಿರುವಂಥದ್ದು ಏನು, ಈ ಅಂಕಿಗಳ ಮೊತ್ತವನ್ನು ಕಂಡುಹಿಡಿಯಬೇಕು. ಸೊ 9 + 3 + 5 + 4 + 7. ಸೊ 9 + 3 12 + 5 17 + 4 21 + 7 ಅಂದರೆ ಇದು ನಮಗೆ 28 ಕೊಡ್ತದೆ. ಸೊ ಇಲ್ಲಿ ಈಗ ನೀವು ನೋಡಿದರೆ 28 ಎನ್ನುವಂಥದ್ದು 9ರಿಂದ ಭಾಗಿಸಲ್ಪಡ್ತಾ ಇದೆಯಾ, 9 3 27 ಆಗ್ತದೆ. ಹಾಗಾಗಿ 28 ಎನ್ನುವಂಥದ್ದು 9ರಿಂದ ಭಾಗಿಸಲ್ಪಡುವುದಿಲ್ಲ. ಆದ್ರಿಂದ ನಮಗೆ ಕೊಟ್ಟಿರುವಂತಹ ಸಂಖ್ಯೆ ಯಾವುದು, 93,547. ಈ ಸಂಖ್ಯೆಯು 9ರಿಂದ ಭಾಗಿಸಲ್ಪಡುವುದಿಲ್ಲ ಅಂತ ಬರೀಬೇಕು. ಈ ರೀತಿ ಬರೀಬೇಕು. ನಂತರ ಇರುವಂತಹ ಕ್ವಶನ್ ನಂಬರ್ 5. ಕ್ವಶನ್ ನಂಬರ್ 5 ಸಾಲ್ವ್ ಮಾಡುವ. ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆ 3,58,095. ಮೊದಲಿಗೆ ನಾವು ಮಾಡಬೇಕಾಗಿರುವಂಥದ್ದು ಅಂಕಿಗಳ ಮೊತ್ತ. ಇದರಲ್ಲಿ 6 ಅಂಕಿಗಳಿವೆ. ಆ ಎಲ್ಲ 6 ಅಂಕಿಗಳನ್ನು ನಾವು ಕೂಡಿಸಬೇಕು. ಸೊ 3 + 5 + 8 + 0 + 9 + 5. 3 + 5 8, 8 + 8 16, 16 + 9 24 + 25, 25 + 5 ಅಂತ ಹೇಳುವಾಗ ಇಲ್ಲಿ ನಮಗೆ 30 ಎನ್ನುವಂಥ ಉತ್ತರ ಸಿಗ್ತದೆ. ನೆಕ್ಸ್ಟ್ ಈಗ 30 ಎನ್ನುವಂಥದ್ದು 9ರಿಂದ ಭಾಗಿಸಲ್ಪಡ್ತಾ ಇದೆಯಾ ಅಂತ ನೋಡಬೇಕು. ಸೊ ಇಲ್ಲಿ 30 ಎನ್ನುವಂಥದ್ದು 9ರಿಂದ ಭಾಗಿಸಲ್ಪಡುವುದಿಲ್ಲ. ಯಾಕೆಂದರೆ 9 × 3 ಅಂದರೆ 27, 9 × 4 = 36. ಸೊ ನಾವಿಲ್ಲಿ ಹೇಳ್ಬೋದು ಈ ಸಂಖ್ಯೆ 9ರಿಂದ ಭಾಗಿಸಲ್ಪಡುವುದಿಲ್ಲ. ಸೊ ಇಲ್ಲಿ ನಮಗೆ ಸಿಕ್ಕಿರುವಂಥ ಮೊತ್ತ ಈಗ 9ರಿಂದ ಭಾಗಿಸಲ್ಪಡ್ತಾ ಇಲ್ಲ ಅಂತಾದರೆ ನಮಗೆ ಕೊಟ್ಟಿರುವಂತಹ ಸಂಖ್ಯೆ ಏನಿದೆ ಅದು ಕೂಡ 9ರಿಂದ ಭಾಗಿಸಲ್ಪಡುವುದಿಲ್ಲ ಅಂತ ನಾವು ಹೇಳ್ಬೋದು. ಸೊ ಆದ್ದರಿಂದ 3,58,095 ಈ ಸಂಖ್ಯೆಯು 9ರಿಂದ ಭಾಗಿಸಲ್ಪಡುವುದಿಲ್ಲ. ಸೊ ಈ ರೀತಿಯಲ್ಲಿ ಈ ಎಲ್ಲ 5 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀತಾ ಹೋಗ್ಬೋದು. ಸೊ ಒಂದೊಂದಾಗಿ ಇದನ್ನು ಸಾಲ್ವ್ ಮಾಡಿ. ನೆಕ್ಸ್ಟ್ ನಾವು ಮುಂದಿನ ಪ್ರಶ್ನೆಯನ್ನು ಸಾಲ್ವ್ ಮಾಡುವ. ಮುಂದೆ ಕೊಟ್ಟಿರುವಂತಹ ಪ್ರಶ್ನೆ, ಬೆಸ ಸಂಖ್ಯೆಗಳಿಲ್ಲದ 9ರ ಚಿಕ್ಕ ಗುಣಕವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ನಾವೀಗ 9ರ ಚಿಕ್ಕ ಗುಣಕವನ್ನು ಕಂಡುಹಿಡಿಯಬೇಕು. ಹಾಗೆ ಅದರಲ್ಲಿ ಬೆಸ ಸಂಖ್ಯೆಗಳು ಇರಬಾರ್ದು. ಸೊ ಬೆಸ ಸಂಖ್ಯೆಗಳು ಅಂತ ಹೇಳಿದರೆ ಏನರ್ಥ, ಅದನ್ನು ನಾವು ಆಡ್ ನಂಬರ್ಸ್ ಅಂತ ಹೇಳ್ತೇವೆ. ಇಲ್ಲಿ 9ರ ಚಿಕ್ಕ ಗುಣಕದ ಬಗ್ಗೆ ಕೇಳಿದ್ದಾರೆ. ಸೊ ಮೊದಲಿಗೆ ನಾವು 9ರ ಗುಣಕಗಳನ್ನು ಬರೆಯುವ. ಸೊ 9ರ ಮಗ್ಗಿಯಲ್ಲಿ ಬರುವಂತಹ ಸಂಖ್ಯೆಗಳು ಯಾವುದು, 9 × 1 = 9, ಹಾಗಾಗಿ 9, 9 × 2 = 18, 9 × 3 = 27, 9 × 4 = 36. ಈ ರೀತಿಯಲ್ಲಿ 9ರ ಗುಣಕಗಳನ್ನು ಮೊದಲಿಗೆ ಬರೆಯುವ. ನಂತರ ಇಲ್ಲಿ ನೀವು ಗಮನಿಸಿದರೆ ಈ 9ರ ಗುಣಕದಲ್ಲಿ 9 ಎನ್ನುವಂಥದ್ದು ಅತಿ ಚಿಕ್ಕ ಗುಣಕವಾಗಿದೆ. ಆದರೆ ಈ 9 ಎನ್ನುವಂಥದ್ದು ಯಾವುದು ಸಂಖ್ಯೆಯಾಗಿದೆ, ಇದೊಂದು ಬೆಸ ಸಂಖ್ಯೆಯಾಗಿದೆ. ಸೊ ಬೆಸ ಸಂಖ್ಯೆಯನ್ನು ಹೊಂದಿರುವಂಥ 9ರ ಚಿಕ್ಕ ಗುಣಕ ಯಾವುದು, 9 ಆಗಿದೆ. ಆದರೆ ನಾವು ಇದನ್ನು ಅಲ್ಲಿ ತೆಗೆದುಕೊಳ್ಳಿಕ್ಕಾಗುವುದಿಲ್ಲ. ಈ ಕ್ವಶನಲ್ಲಿ ನಮಗೆ ಕ್ವಶನಲ್ಲಿ ಕೇಳಿದ್ದಾರೆ ಬೆಸ ಸಂಖ್ಯೆ ಇಲ್ಲದ 9ರ ಚಿಕ್ಕ ಗುಣಕವನ್ನು ನಾವು ಕಂಡುಹಿಡಿಯಬೇಕು ಅಂತ ಹೇಳಿ. ಸೊ ಬೆಸ ಸಂಖ್ಯೆ ಆಗಿರದ 9ರ ಚಿಕ್ಕ ಗುಣಕ ಅಂತ ಹೇಳಿದರೆ ಯಾವುದನ್ನು ನಾವು ತೆಗೆದುಕೊಳ್ಬೋದು, ಇಲ್ಲಿ ನಾವು 18 ತೆಗೆದುಕೊಳ್ಬೋದು. ಯಾಕೆಂದರೆ 18 ಎನ್ನುವಂಥದ್ದು ಒಂದು ಸಮ ಸಂಖ್ಯೆಯಾಗಿದೆ. ಹಾಗೆ 18 ನಾವು ಸಮ ಸಂಖ್ಯೆಗಳ ಅಥವಾ ಸಮ ಅಂಕಿಗಳ ಮೊತ್ತವಾಗಿ ಬರೀಬೋದು. ಈಗ ನೀವು 18 ಅಂತ ತೆಗೆದುಕೊಂಡ್ರೆ ಅದನ್ನು ಯಾವ ರೀತಿಯಲ್ಲೆಲ್ಲ ಬರೀಬೋದು, 2 + 8 + 8. ಸೊ ಇದು ನಿಮಗೆ 18 ಕೊಡ್ತದೆ. ಅಥವಾ 4 + 6 + 8, ಇದು ಕೂಡ ನಿಮಗೆ 18 ಕೊಡ್ತದೆ. ಅದೇ ರೀತಿ 6 + 6 + 8,
6+6+6 ಇದು ಕೂಡ 18 ಕೊಡ್ತದೆ. ಸೊ ಇದೆಲ್ಲವೂ ಕೂಡ ಏನಾಗಿದೆ, ಎಲ್ಲವೂ ಕೂಡ ಸಮಸಂಖ್ಯೆಗಳಾಗಿವೆ. 2 8 4 6 6 ಎಲ್ಲವೂ ಕೂಡ ಸಮಸಂಖ್ಯೆಗಳು. ಸೊ ಇದೀಗ ಸಮ ಅಂಕಿಗಳ ಮೊತ್ತವಾಗಿ ನಾವು ಬರ್ತಿದ್ದೇವೆ. ಇದರಲ್ಲಿ ಅತಿ ಚಿಕ್ಕದು ಯಾವುದಾಗಿದೆ, ಇಲ್ಲಿ ಇರುವಂತ ಸಂಖ್ಯೆಗಳಲ್ಲಿ ಅತಿ ಚಿಕ್ಕದು 2 8 8 ಆಗಿದೆ. ಇಲ್ಲಿಗ ಸಿಕ್ಕಿರುವಂತ ಸಂಖ್ಯೆಗಳು 2 8 8, ನಂತರ 4 6 8 ಹಾಗೆ 6 6 6. ಈ 3 ಸಂಖ್ಯೆಗಳಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವುದು, 288. ಆದ್ರಿಂದ ನಾವಿಲ್ಲಿ ಹೇಳ್ಬೋದು ಬೆಸ ಸಂಖ್ಯೆಗಳಿಲ್ಲದ 9ರ ಚಿಕ್ಕ ಗುಣಕ ಯಾವುದು, 288 ಅಂತ ಇಲ್ಲಿ ಉತ್ತರವನ್ನ ಬರಿಬೋದು. ನಂತರ ಮುಂದಿನ ಪ್ರಶ್ನೆಯನ್ನ ಸಾಲ್ವ್ ಮಾಡುವ. ಪ್ರಶ್ನೆ 3, 6000 ಸಂಖ್ಯೆಗೆ ಹತ್ತಿರವಿರುವ 9ರ ಗುಣಕವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ 9ರ ಗುಣಕವನ್ನ ಕಂಡುಹಿಡಿಬೇಕು. ಹಾಗೆ ಈ ನಾವು ಕಂಡುಹಿಡಿದಿರುವಂತಹ ಗುಣಕವು 6000ಕ್ಕೆ ಹತ್ತಿರವಾಗಿರಬೇಕು. ಸೊ ಮೊದಲಿಗೆ ನಮಗೆ ಕೊಟ್ಟಿರುವಂತಹ ಸಂಖ್ಯೆಯನ್ನ ಬರೆಯುವ. ಸೊ ನಮಗೆ ಕೊಟ್ಟಿರುವಂತಹ ಸಂಖ್ಯೆ ಯಾವುದು, 6000 ಆಗಿದೆ. ಇದು ಈಗ 9ರ ಗುಣಕವಾಗಿದೆಯಾ ಅಂತ ನಾವು ಹೇಗೆ ಕಂಡುಹಿಡಿಬಹುದು, ಇದರ ಅಂಕಿಗಳ ಮೊತ್ತವನ್ನ ಕಂಡುಹಿಡಿಬೇಕು. ಸೊ 6 + 0 + 0 ಈ ಮೊತ್ತ ನಮಗೆ 9ರಿಂದ ಭಾಗಿಸಲ್ಪಡ್ತಾ ಇದ್ರೆ ಆಗ ಈ ಸಂಖ್ಯೆ ಕೂಡ 9ರಿಂದ ಭಾಗಿಸ್ತಾ ಇದೆ ಅಂತ ಅರ್ಥ. ಆದ್ರೆ ಇಲ್ಲಿ ನಮ್ಗೆ ಏನ್ ಸಿಕ್ಕಿದೆ, 6 ಅಂತ ಸಿಕ್ಕಿದೆ. ಸೊ 6 ಎನ್ನುವಂಥದ್ದು 9ರಿಂದ ಭಾಗಿಸಲ್ಪಡುವುದಿಲ್ಲ. ಸೊ ಒಂದು ಸಂಖ್ಯೆ 9ರಿಂದ ಭಾಗವಾಗಬೇಕಾದ್ರೆ ಆ ಸಂಖ್ಯೆ ಅಂಕಿಗಳ ಮೊತ್ತ ಕೂಡ 9ರಿಂದ ಭಾಗವಾಗುತ್ತದೆ. ಆದ್ರೆ ಇಲ್ಲಿ ನಮ್ಗೆ 6 ಸಿಕ್ಕಿದೆ, ಇದು 9ರಿಂದ ಭಾಗವಾಗುವುದಿಲ್ಲ. ಸೊ 9ರಿಂದ ಇದು ಭಾಗವಾಗಬೇಕಾದ್ರೆ ಇದಕ್ಕೆ ನಾವು ಎಷ್ಟು ಸಂಖ್ಯೆಯನ್ನು ಸೇರಿಸಬೇಕು, 3ಅನ್ನ ಸೇರಿಸಬೇಕು. ಸೊ ಈಗ ಇಲ್ಲಿ 6000 + 3 ಅಂತ ಮಾಡಿದ್ರೆ ನಿಮ್ಗೆ ಏನ್ ಸಿಗ್ತದೆ, 6003 ಅಂತ ಸಿಗ್ತದೆ. ಈ ಸಂಖ್ಯೆಯ ಅಂಕಿಗಳ ಮೊತ್ತವನ್ನ ಕಂಡುಹಿಡಿದ್ರೆ ನಿಮ್ಗೆ 9 ಬರ್ತದೆ. ಸೊ 9 ಎನ್ನುವಂಥದ್ದು 9ರಿಂದ ಭಾಗಿಸಲ್ಪಡ್ತದೆ. ಆಗ ನಾವು ಹೇಳ್ಬೋದು ಈ ಸಂಖ್ಯೆ 6003 ಎನ್ನುವಂಥದ್ದು 9ರಿಂದ ಭಾಗಿಸಲ್ಪಡ್ತದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಈಗ 6003 ಅಂತ ಸಿಕ್ಕಿದೆ. ಸೊ ಇದರ ಅಂಕಿಗಳ ಮೊತ್ತವನ್ನ ಫೈಂಡ್ ಔಟ್ ಮಾಡಿದ್ರೆ 6 + 0 + 0 + 3 ಅಂದ್ರೆ 9 ಅಂತ ಸಿಗ್ತಾ ಇದೆ. ಆದ್ರಿಂದ ನಾವಿಲ್ಲಿ ಹೇಳ್ಬೋದು ಇದು 9ರಿಂದ ಭಾಗಿಸಲ್ಪಡ್ತಾ ಇದೆ. ಹಾಗಾಗಿ 6000ಕ್ಕೆ ಹತ್ತಿರವಿರುವಂತ 9ರ ಗುಣಕ ಯಾವುದು, 6003 ಅಂತ ನಾವಿಲ್ಲಿ ಉತ್ತರವಾಗಿ ಹೇಳ್ಬೋದು. ನಂತರ ಮುಂದಿನ ಪ್ರಶ್ನೆಗೆ ಹೋಗುವ. ಪ್ರಶ್ನೆ 4, 4300 ಮತ್ತು 4400 ಸಂಖ್ಯೆಗಳ ನಡುವೆ 9ರ ಎಷ್ಟು ಗುಣಕಗಳಿವೆ ಅಂತ ನಾವಿಲ್ಲಿ ಕಂಡುಹಿಡಿಬೇಕು. ಸೊ ಇಲ್ಲಿ ಕೊಟ್ಟಿರುವಂತ 2 ಸಂಖ್ಯೆಗಳ ನಡುವೆ ಇರುವಂತ 9ರ ಗುಣಕಗಳನ್ನು ನಾವೀಗ ಕಂಡುಹಿಡಿಬೇಕಾಗ್ತದೆ. ಸೊ ಇದನ್ನ ಕಂಡುಹಿಡಿಲಿಕ್ಕೆ ಮೊದಲಿಗೆ ನೀವೇನ್ ಮಾಡ್ಬೇಕಂದ್ರೆ ಇಲ್ಲಿ ಕೊಟ್ಟಿರುವಂತ ಸಂಖ್ಯೆ 4300 ಮತ್ತೆ 4400ರ ನಡುವೆ ಇರುವಂತ 9ರ ಗುಣಕಗಳನ್ನ ಮೊದಲಿಗೆ ಬರೀಬೇಕು. ಸೊ ಹೇಗೆ ಬರೀತೀರಾ, ಇಲ್ಲೀಗ 4300 ಅಂತ ಕೊಟ್ಟಿದ್ದಾರೆ. ಸೊ ಇದರ ಅಂಕಿಗಳನ್ನ ಕೂಡಿಸಿದಾಗ ನಿಮ್ಗೆ 4 + 3 + 0 + 0 ಅಂತ ಮಾಡಿದ್ರೆ ಎಷ್ಟು ಸಿಗ್ತಾ ಇದೆ, ಇಲ್ಲಿ 7 ಅಂತ ಸಿಗ್ತಾ ಇದೆ. ಅಂದ್ರೆ ಇಲ್ಲಿ 4300 ಎನ್ನುವಂಥದ್ದು 9ರ ಗುಣಕವಾಗಿಲ್ಲ. ಸೊ ಇಲ್ಲಿ 7 ಸಿಗ್ತಾ ಇದೆ. ಈ 7ಗೆ +2 ಮಾಡಿದಾಗ ನಿಮ್ಗೆ ಏನ್ ಸಿಗ್ತದೆ, 9 ಸಿಗ್ತದೆ. ಅಂದ್ರೆ 9ರ ಗುಣಕ ಸಿಗ್ತದೆ. ಹಾಗಾಗಿ ಇಲ್ಲಿ ನಾವು 4300 ಏನಿದೆ ಇದಕ್ಕೆ +2 ಮಾಡಬೇಕು. ಆಗ ನಮ್ಗೆ ಮೊದಲ 9ರ ಗುಣಕ 4302 ಅಂತ ಸಿಗ್ತದೆ. ಇದು ಈ ಸಂಖ್ಯೆಯ ನಡುವೆ ಇರುವಂತ 9ರ ಗುಣಕ. ನಂತರ ಈ 4302 ಏನಿದೆ ಇದಕ್ಕೆ 9ಅನ್ನ ಕೂಡಿಸಿ. 302 + 9 ಅಂತ ಮಾಡಿದ್ರೆ 4311 ಅಂತ ಸಿಗ್ತದೆ. ಹಾಗೆ ಇಲ್ಲಿ ಕೂಡಿಸ್ತಾ ಹೋಗಿ ನಂತರ ಕೊನೆಯ ಸಂಖ್ಯೆ ಯಾವುದು ಅಂತ ಹೇಗೆ ಕಂಡುಹಿಡಿತೀರಾ, ಕೊನೆಯ ಸಂಖ್ಯೆ ಈಗ 4400ರ ಹಿಂದಿನ ಸಂಖ್ಯೆ 4400 ತೆಗೆದುಕೊಂಡ್ರೆ ಇದರ ಅಂಕಿಗಳನ್ನ ಕೂಡಿಸಿದಾಗ 4 + 4 + 0 + 0 ಅಂತ ಮಾಡಿದ್ರೆ ನಮ್ಗೆ 8 ಅಂತ ಸಿಗ್ತದೆ.
ಆದರೆ 8 ಎನ್ನುವಂಥದ್ದು ಇಲ್ಲಿ 9ರಿಂದ ಭಾಗಿಸಲ್ಪಡುವುದಿಲ್ಲ. ಇದರ ಹಿಂದಿನ ಸಂಖ್ಯೆ ನಮಗೆ ಬೇಕು. ಆದ್ರಿಂದ ನಾವೇನು ಮಾಡಬೇಕು, 4400ರಿಂದ 8ಅನ್ನು ಮೈನಸ್ ಮಾಡಬೇಕು. 8ಅನ್ನು ಮೈನಸ್ ಮಾಡಿದರೆ ನಮಗೆ ಇಲ್ಲಿ ಸಿಗುವಂತಹ ಸಂಖ್ಯೆ 4392. ಸೊ ಇದು ಕೊನೆಯ ಸಂಖ್ಯೆ ನಾವಿಲ್ಲಿ ಹೇಳ್ಬೋದು. 4392 ಎನ್ನುವಂಥದ್ದು 9ರಿಂದ ಭಾಗಿಸಲ್ಪಡುವಂಥ ಕೊನೆಯ ಸಂಖ್ಯೆ ಈ ಎರಡು ಸಂಖ್ಯೆಗಳ ನಡುವೆ. ಸೊ ಈ ರೀತಿಯಲ್ಲಿ ನೀವು ಮೊದಲಿಗೆ 9ರ ಗುಣಕಗಳನ್ನು ಕಂಡುಹಿಡಿಬೇಕು. ಗುಣಕಗಳನ್ನು ಕಂಡುಹಿಡಿದ ನಂತರ ನಮಗಿಲ್ಲಿ ಸೂತ್ರವನ್ನು ನಾವು ಉಪಯೋಗಿಸಬೇಕು. 9ರ ಗುಣಕಗಳ ಸಂಖ್ಯೆಯನ್ನು ಕಂಡುಹಿಡಲಿಕ್ಕೆ ಇರುವಂಥ ಸೂತ್ರ 9ರ ಗುಣಕಗಳ ಸಂಖ್ಯೆ = ಕೊನೆ ಸಂಖ್ಯೆ ಮೈನಸ್ ಮೊದಲನೇ ಸಂಖ್ಯೆ ಭಾಗಿಸು 9 + 1. ಸೊ ಇಲ್ಲಿ ಕೊನೆಯ ಗುಣಕ ಯಾವುದಾಗಿದೆ, 4392. ಹಾಗೆ ಮೊದಲನೇ ಗುಣಕ ಯಾವುದಾಗಿದೆ, 4302 ಭಾಗಿಸು 9 + 1. ಸೊ ಇಲ್ಲಿ ಕಳೆದಾಗ ನಮಗೆ 4392ರಿಂದ 4302 ಕಳೆದರೆ ಇಲ್ಲಿ 90 ಸಿಗ್ತಾ ಇದೆ. 90 ಭಾಗಿಸು 9 + 1. ಸೊ 9 9 10 90. ಸೊ ಇಲ್ಲಿ 10 + 1 ಅಂದರೆ ಉತ್ತರ ನಮಗೆ 11 ಅಂತ ಸಿಗ್ತಾ ಇದೆ. ಕೊನೆಗೆ ನೀವಿಲ್ಲಿ ಬರೀಬೋದು 4300 ಮತ್ತು 4400 ಸಂಖ್ಯೆಗಳ ನಡುವೆ ಇರುವಂಥ 9ರ ಗುಣಕಗಳ ಸಂಖ್ಯೆ 11 ಅಂತ ಬರೀಬೋದು. ಅಂದರೆ ಈ ಎರಡು ಸಂಖ್ಯೆಗಳು 4300 ಹಾಗೆ 4400 ಏನು ಕೊಟ್ಟಿದ್ದಾರೆ, ಇದರ ನಡುವೆ ನಮಗೆ 9ರ 11 ಗುಣಕಗಳು ಸಿಗ್ತದೆ ಅಂತ ನಾವಿಲ್ಲಿ ಹೇಳ್ಬೋದು.